ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಐಶ್ವರ್ಯ ಮಹೇಶ್. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ಐ ಹೋಪ್ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಫಸ್ಟ್ ಆಫ್ ಆಲ್ ನಾನು ಥ್ಯಾಂಕ್ ಯು ಹೇಳಬೇಕು. ಏನಕ್ಕೆ ಅಂತ ಹೇಳಿದರೆ, ನನ್ನ ಲಾಸ್ಟ್ ವ್ಲಾಗ್ ಏನಿದೆ ಏನಪ್ಪ ಅಂದರೆ ಸೀಮಂತಿಕೆ ಪ್ರಿಪ್ರೇಷನ್ ಮತ್ತು ನನ್ನ ಮೇಕಪ್ ಎರಡೂ ಸೇರಿಸಿ ಒಂದೇ ವ್ಲಾಗಲ್ಲಿ ಅಪ್ಲೋಡ್ ಮಾಡಿದ್ದೆ. ಅದಕ್ಕೆ ಒಂದೊಳ್ಳೆ ರೆಸ್ಪಾನ್ಸ್ ಬಂದಿದೆ. ಅದಕ್ಕೆ ತುಂಬಾ ಖುಷಿ ಆಯಿತು. ನನಗೆ ಒಳ್ಳೆ ವ್ಯೂಸ್ ಬಂದಿದೆ ಆ್ಯಂಡ್ ಒಳ್ಳೆ ಲೈಕ್ಸ್ ಕೂಡ ಬಂದಿದೆ ಆ್ಯಂಡ್ ಒಳ್ಳೆ ಕಮೆಂಟ್ ಕೂಡ ಬಂದಿದೆ. ಯಾವುದೇ ರೀತಿ ಬ್ಯಾಡ್ ಕಮೆಂಟ್ಸ್ ಏನೂ ಬಂದಿಲ್ಲ. ಸೊ ತುಂಬ ಖುಷಿ ಆಯಿತು. ಇವಾಗ ನಾನು ಏನು ಅಪ್ಲೋಡ್ ಮಾಡ್ತಾ ಇದ್ದೀನಿ ಅಂದರೆ, ಇವತ್ತಿನ ವ್ಲಾಗಲ್ಲಿ ನನ್ನ ಸೀಮಂತ ಫಂಕ್ಷನ್ ಏನಿದೆ ಅದನ್ನೆಲ್ಲ ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇಲ್ಲಿ ನಾನು ಫಸ್ಟು ದೇವರಿಗೆ ಪೂಜೆ ಮಾಡಿಬಿಟ್ಟು ಅದಾದಮೇಲೆ ಸೀಮಂತಿಕೆ ಏನು ಶಾಸ್ತ್ರ ಇದೆ ಅಲ್ಲಿಗೆ ಹೋಗಿ ಕೂತ್ಕೊಂಡು ಫಂಕ್ಷನ್ ಸ್ಟಾರ್ಟ್ ಆಗುತ್ತೆ. ಅದಕ್ಕಿಂತ ಮುಂಚೆ ಇಲ್ಲಿ ಮನೆ ದೇವರಿಗೆ ಪೂಜೆ ಮಾಡಬೇಕಲ್ಲ ಅಂತ ಹೇಳಿ ಇಲ್ಲಿ ಮನೆಯಲ್ಲಿ ಪೂಜೆ ಮಾಡ್ತಾಯಿದ್ದೆ. ಮಹಿ ವಿಡಿಯೋ ಮಾಡ್ತಾಯಿದ್ರು ಆ್ಯಂಡ್ ಇಲ್ಲಿ ಹರಿ ಅಣ್ಣನಿಂದ ಸ್ವಲ್ಪ ಕ್ಯಾಪ್ಚರ್ ಮಾಡ್ತಾಯಿದ್ರು. ಅವರು ಆಗ್ತಾನೆ ಸ್ನಾನ ಮುಗಿಸಿ ಬರ್ತಾಯಿದ್ರಲ್ಲ. ಸೊ ಅದೆಲ್ಲ ಒಂದು ರೀತಿ ಫನ್ನಿಯಾಗಿತ್ತು. ಆ್ಯಂಡ್ ಇನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ, ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಆ್ಯಂಡ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಿರೋ ಪ್ರತಿಯೊಬ್ಬರಿಗೂ ತುಂಬಾ ಥ್ಯಾಂಕ್ಸ್. ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಆ್ಯಂಡ್ ತುಂಬ ಜನ ನನಗೆ ಕಮೆಂಟ್ ಮಾಡ್ತಾಯಿದ್ರಿ, ತುಂಬ ಕ್ಯೂಟಾಗಿ ಕಾಣಿಸ್ತಾ ಇದೆಯಾ ಐಶು ಅಂತ ಎಲ್ಲ ಹೇಳಿ. ನನಗೆ ಆ ಪಾಸಿಟಿವ್ ಕಮೆಂಟ್ಸ್ನೆಲ್ಲ ಕೇಳ್ತಾ ತುಂಬಾ ಖುಷಿ ಆಗ್ತಾಯಿತ್ತು. ನಿಜವಾಗ್ಲೂ ನನಗೆ ಮೇಕಪ್ ತುಂಬಾ ಇಷ್ಟ ಆಯಿತು. ಒಂದು ರೀತಿ ಮದುವೆ ಹೆಣ್ಣು ಥರನೇ ಕಾಣಿಸ್ತಾ ಇದೆ. ಅದು ಅಲ್ಲದೆ ಸೀಮಂತ ಅಲ್ವಾ, ಸೀಮಂತ ಅಂದ ತಕ್ಷಣವೇ ಹೇಳೋಕ್ಕೆ ಆಗಲ್ಲ, ಅಷ್ಟು ಮೆಮೊರೇಬಲ್ ಡೇ ಅದು. ಆವತ್ತಿನ ದಿನ ನಾನು ಅಷ್ಟು ಕ್ಯೂಟಾಗಿ ಅಷ್ಟು ಚೆನ್ನಾಗಿ ಕಾಣಿಸ್ತಿದ್ದೀನಿ ಅಂತ ಹೇಳ್ಕೊಳ್ಳೋದಕ್ಕೆ ನಂಗೆ ತುಂಬಾ ಖುಷಿ ಆಗ್ತಾಯಿತ್ತು. ಆ್ಯಂಡ್ ಹೇರ್ ಸ್ಟೈಲು ಅಷ್ಟೇ ಸಿಕ್ಕಾಪಟ್ಟೆ ಇಷ್ಟ ಆಗ್ತಿತ್ತು ನನಗೆ. ವಿಡಿಯೋ ಎಡಿಟ್ ಮಾಡಬೇಕಾದ್ರೆ ನಗು ಕೂಡ ಬರ್ತಾಯಿದೆ. ಸೊ ಇದು ಫೈನಲಾಗಿ ನಾನು ನಮ್ಮ ಮನೆಯಲ್ಲಿ ಪೂಜೆ ಎಲ್ಲ ಮುಗಿಸ್ಬಿಟ್ಟು ಅದಾದಮೇಲೆ ಮಹಿ ಜೊತೆ ಕೆಳಗಡೆ ನಾವು ಮನೆ ಗ್ರೌಂಡ್ ಫ್ಲೋರ್ ಏನಿದೆ ಅಲ್ಲಿ ಫಂಕ್ಷನ್ ಇಟ್ಕೊಂಡಿರೋದು. ಸೊ ಅಲ್ಲಿಂದ ನನ್ನನ್ನು ಮಹಿ ಕರ್ಕೊಂಡು ಹೋಗ್ತಾರೆ. ಈ ವಿಡಿಯೋನ ಅಕ್ಕ ಮಾಡಿರೋದ್ರಿಂದ ಸ್ವಲ್ಪ ಏನಂತಾರೆ, ಯೂಟ್ಯೂಬ್ಗೆ ಅಂತ ವಿಡಿಯೋ ಮಾಡಿಲ್ಲ, ಅವ್ರು ಇನ್ಸ್ಟಾಗ್ರಾಮ್ಗೋಸ್ಕರ ಅಂತ ವಿಡಿಯೋ ಮಾಡಿರೋದ್ರಿಂದ ಈ ರೀತಿ ಡಬಲ್ ವಿಡಿಯೋ ಬರ್ತಾ ಇದೆ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ, ಓಕೆನಾ. ಆ್ಯಂಡ್ ಫಂಕ್ಷನ್ಗೆ ಇಲ್ಲಿ ಅಮ್ಮನ ಕಡೆ ಅಂದರೆ ನಮ್ಮ ತವ್ರ ಮನೆ ಏನಿದೆ ಅಲ್ಲಿಂದ ಮುತ್ತೈದೆಯರನ್ನ ಕರ್ಕೊಂಡು ಬಂದಿರ್ತಾರಲ್ವ, ನನ್ನನ್ನು ಜೊತೇಲಿ ಕರ್ಕೊಂಡು ಹೋಗೋದಕ್ಕೆ ಅಂತ. ಸೊ ಇಲ್ಲಿ ಫಂಕ್ಷನ್ಗೆಲ್ಲ ಅವರೆಲ್ಲ ಅಟೆಂಡ್ ಆಗಿದ್ದರು. ಸೊ ಅವ್ರ ಜೊತೆ ಮಾತಾಡ್ತಾ ನಾನು ಏನು ಹೇಳ್ತಾರೆ ಚೇರ್ ಹತ್ರ ಕರ್ಕೊಂಡು ಹೋಗ್ತಿದ್ದಾರೆ ಮಹಿನನ್ನು. ಸೊ ತುಂಬ ಖುಷಿ ಆಯಿತು. ಅಂದರೆ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇವರೆಲ್ಲ ಬರ್ತಾರೆ ಅಂತ. ಅಂದರೆ ಸ್ವಲ್ಪ ಜನ ಬರ್ತಾರೆ ಅಂತ ಅಂದ್ಕೊಂಡಿದ್ದೆ. ಬಟ್ ಹೋಗ್ತಾ ತುಂಬ ಜನ ಬಂದರು. ಪಾಪ ಹೊಳ್ತಿದ್ದಾನೆ ಅವನಮ್ಮ. ನನಗೆ ಬೆಳಿಗ್ಗೆಯಿಂದ ಇದೇ ಟಾಸ್ಕ್ ಆಗಿಬಿಟ್ಟಿದೆ. ನನಗೆ ಎಡಿಟ್ ಮಾಡೋಣ ಅಂತ ಅಂದ್ಕೊಂಡಾಗೆಲ್ಲ ಅಳ್ತಾ ಇರ್ತಾನೆ ಅಂತ ಹೇಳಿ ಕಟ್ ಮಾಡ್ತಾ ಇದ್ದೆ. ಸೊ ಓಕೆ, ಮಧ್ಯದಲ್ಲಿ ಡಿಸ್ಟರ್ಬ್ ಆಗಿದ್ದಕ್ಕೆ ಸಾರಿ. ಅವ್ನಿಗೆ ಇವಾಗ ಫೀಡ್ ಮಾಡಿಬಿಟ್ಟು ಮಲಗಿಸಿದ್ದೀನಿ. ಏನಾಗಿದೆ ಅಂದರೆ, ಬೆಳಿಗ್ಗೆಯಿಂದ ನಾನು ವಾಯ್ಸ್ ಓವರ್ ಕೊಡೋಣ ಅಂತ ಅಂದಾಗೆಲ್ಲ ಅವ್ನು ಅಳ್ತಾನೆ ಇರೋನು. ಸೊ ಅದಕ್ಕೆ ನಾನು ಆಲ್ಮೋಸ್ಟು ಸಂಜೆ ಟೈಮ್ ಅವ್ನು ಮಲ್ಕೊಬಿಡ್ತಾನೆ ಅಂತ ಹೇಳಿ ಈವ್ನಿಂಗ್ ಟೈಮು ವಾಯ್ಸ್ ಓವರ್ ಕೊಡೋಣ ಅಂತ ಅಂದ್ಕೊಂಡು ಇದ್ದೆ. ಬಟ್ ಇವಾಗಲೂ ಅಷ್ಟೇ ಎದ್ದು ಅಳ್ತಿದ್ದಾನೆ. ಸೊ ಅವನಿಗೆ 2 ಅವರ್ಸ್ಗೊಂದ್ಸಲ ಫೀಡ್ ಮಾಡ್ತಾ ಇರಬೇಕಲ್ವ. ಸೊ ಅವನ ಟೈಮಿಂಗ್ಸ್ಗೆ ಕರೆಕ್ಟಾಗಿ ಅವನು ಎದ್ದೇಳ್ತಾನೆ. ಸೊ ಇವಾಗ ಏನಪ್ಪ ಅಂತ ಹೇಳಿದ್ರೆ, ನಾನು ಚೇರ್ ಮೇಲೆ ಕೂತ್ಕೊಳ್ಳೋದಕ್ಕಿಂತ ಮುಂಚೆ ಏನು ಹೇಳ್ತಾರೆ ಪೂಜೆ ಮಾಡಬೇಕು ಕಳಸಕ್ಕೆ. ಸೊ ಕಳಸಕ್ಕೆಲ್ಲ ಪೂಜೆ ಮಾಡಿಬಿಟ್ಟು ನಮಸ್ಕಾರ ಮಾಡಿ ಅದಾದಮೇಲೆ ನಾನು ಕೂತ್ಕೊಂಡೆ. ಅದಾದಮೇಲೆ ಮಹಿ ನನಗೆ ಫಸ್ಟು ಗಂಡನ ಕೈಲಿ ಶಾಸ್ತ್ರ ಮಾಡಿಸ್ತಾರೆ. ಆಲ್ಮೋಸ್ಟ್ ನಿಮಗೂ ಗೊತ್ತಿರುತ್ತೆ. ಸೊ ಅದನ್ನು ಮಹಿ ಮಾಡಿದ್ರು. ಅವ್ರು ಮಾಡ್ಬೇಕಾದ್ರೆ ನಂಗೆ ತುಂಬಾ ಖುಷಿ ಆಗ್ತಾಯಿತ್ತು. ಆ ಫೀಲಿಂಗ್ಸ್ ಒಂಥರ ತುಂಬ ಚೆನ್ನಾಗಿರುತ್ತೆ. ನಾವು ತುಂಬ ಗ್ರ್ಯಾಂಡಾಗೂ ಏನು ಮಾಡ್ಕೊಳ್ತಾ ಇಲ್ಲ, ತುಂಬ ಸಿಂಪಲಾಗೂ ಏನು ಮಾಡ್ಕೊಳ್ತಿಲ್ಲ. ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟನ್ನು ಮಹಿ ನನಗೋಸ್ಕರ ಈ ರೀತಿ ಮಾಡಿದ್ದಾರೆ. ನನಗೆ ತುಂಬ ಖುಷಿ ಇದೆ. ನನಗೆ ಯಾವುದೇ ರೀತಿ ಬೇಜಾರು ಅನ್ನೋದು ಯಾವುದೇ ರೀತಿ ನನಗಾಗಲೇ ಇಲ್ಲ. ನಾನು ಎಕ್ಸ್ಪೆಕ್ಟ್ ಮಾಡಿದ್ದಕ್ಕಿಂತ ಇನ್ನೂ ಚೆನ್ನಾಗೇ ನನಗೆ ಸೀಮಂತ ಮಾಡಿಕೊಟ್ರು ಮಹಿ. ಸೊ ಅದರಲ್ಲಿ ನನಗೆ ತುಂಬ ಖುಷಿ ಇದೆ. ಸೊ ನಾನು ಅವ್ರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಕಾಗೋದಿಲ್ಲ. ಆ್ಯಂಡ್ ಎಷ್ಟು ಲವ್ ಯು ಹೇಳಿದ್ರು ಸಾಕಾಗೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ಅವ್ರ ಕೈಲಿ ಆಗುತ್ತೋ ಬಿಡುತ್ತೋ, ನಾನು ಏನಾದ್ರು ಕೇಳಿದ್ರೆ
ಮಾಡ್ತೀನಿ ಅಂತಲೇ ಹೇಳ್ತಾರೆ, ಮಾಡಲ್ಲ ಅಂತ ಯಾವತ್ತೂ ಅವ್ರು ಹೇಳೋದೇ ಇಲ್ಲ. ಸೊ ಅದರಲ್ಲಿ ನಾನು ತುಂಬಾ ಲಕ್ಕಿ. ಮಹಿ ನನಗೆ ಸಿಕ್ಕಿರೋದಕ್ಕೆ ನಾನು ತುಂಬಾ ಪುಣ್ಯ ಮಾಡಿದ್ದೀನಿ ಅಂತಲೇ ಹೇಳ್ಬೋದು. ಸೊ ಅವ್ರ ಬಗ್ಗೆ ಎಷ್ಟು ಹೇಳಿದ್ರು ಸಾಕಾಗೋದೇ ಇಲ್ಲ. ಐ ಲವ್ ಯು ರೀ. ಥ್ಯಾಂಕ್ ಯು ಸೋ ಮಚ್ ಇಷ್ಟೆಲ್ಲ ನನಗೋಸ್ಕರ ನೀವು ಮಾಡಿದ್ದಕ್ಕೆ. ಅಲ್ಲಿ ಚೇರ್ ಮೇಲೆ ಇಟ್ಟಿದ್ದಾನೆ ಸ್ವಲ್ಪ ಕ್ರಾಸ್ ಕೆನ್ನೆಗೆ ತಿರ್ಕಿ ಹೂಬತ್ತಿ ಯಾಕೆ ಕುಡಿ ಕೊಡೋಮ್ಮ ಈಗ ಹೂವು ಮುಡಿಸಿ ಹೂವು ಮುಡ್ಸಪ್ಪ ಜಡೆಗೆ ಅಲ್ಲಿ ಹಿಂದಗಡೆ ಎರಡು ಬಳೆ ಹಾಕಿ ಅಲ್ಲೇ ಅಲ್ಲೇ ಎರಡು ಹಾಕಿ ಎರಡು ಕೈಗೆ ಒಂದೊಂದಲ್ಲ ಈ ಕೈಗೆ ಎರಡು ಇನ್ನೊಂದ್ಸಲ ಅಂತ ಹಾಕ್ಬೇಕಂತ ಫೋಟೋ ತಗೋತಾರೆ ಹಿಡ್ಕೊಂಡು ಇಟ್ಕೊಳ್ಳಿ ಆ ಕಡೆ ಹಿಡ್ಕೊಳ್ಳಿ ಯಾರನ್ನ ಮುಂದೆ ಸ್ವಲ್ಪ ಮುಂದೆ ನಿಂದು ಅಷ್ಟೇ ನಿಮ್ಮದು ಇದು ಹೋಗಿದ್ದೇವೆ ಐಟಮ್ ತರಗೋಗಿದೆ ಮಹಿ ಶಾಸ್ತ್ರ ಮಾಡಿ ಮುಗೀತು. ಅದಾದಮೇಲೆ ಮುತ್ತೈದೆಯರು ಬಂದು ಒಬ್ಬರಾದ್ಮೇಲೆ ಒಬ್ಬರು ಶಾಸ್ತ್ರ ಮಾಡ್ತಾರೆ. ಇದನ್ನು ನಾನು ಫಾಸ್ಟ್ ಫಾರ್ವರ್ಡ್ ಮಾಡಿದ್ದೀನಿ. ಏನಕ್ಕೆ ಅಂತ ಹೇಳಿದರೆ 2 hours ವೀಡಿಯೋನ ನಾನು 38 ನಿಮಿಷ ಮಾಡ್ಕೊಂಡಿದ್ದೀನಿ. ತುಂಬ ಲೆಂತಿ ಇದೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. 2 hours ವೀಡಿಯೋ ಅಂತ ಹೇಳಿದರೆ ನೀವೇ ಅರ್ಥ ಮಾಡ್ಕೊಳ್ಬೇಕು. 2 hour ವೀಡಿಯೋನ ನಾನು ಅರ್ಧ ಗಂಟೆ ಮಾಡ್ಕೊಂಡಿದ್ದೀನಿ. ಸೊ ಯಾರು ಬೈಕೊಳ್ಬೇಡಿ, ತುಂಬ ಲೆಂತಿ ಆಯಿತು ವೀಡಿಯೋ ಅಂತ ಹೇಳಿ. ನಾನು ಆಲ್ಮೋಸ್ಟ್ ಎಲ್ಲನೂ ಕ್ಯಾಪ್ಚರ್ ಮಾಡಬೇಕಲ್ವ, ಸೊ ಒಬ್ರನ್ನ ತೆಗೆದ್ರೆ ಒಬ್ರಿಗೆ ಬೇಜಾರಾಗುತ್ತೆ ಅಂತ ಹೇಳಿ ಆಲ್ಮೋಸ್ಟ್ ಎಲ್ಲನೂ ಕ್ಯಾಪ್ಚರ್ ಮಾಡೋಣ ಅಂತ ಹೇಳಿ ಫಾಸ್ಟ್ ಫಾರ್ವರ್ಡ್ ಮಾಡಿದ್ದೀನಿ. ಆದರೂ 38 ನಿಮಿಷ ವೀಡಿಯೋ ಆಗಿದೆ. ಸೊ ಏನು ಹೇಳೋದು, ನನ್ನ ಬೇಬಿ ಬೂಮ್ನ ನಾನು ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದೀನಿ. ಈ ವಿಡಿಯೋ ಎಡಿಟ್ ಮಾಡಬೇಕಾದ್ರೆಲ್ಲ ಅಂದ್ಕೊಳ್ತಾ ಇದ್ದೆ ಎಷ್ಟು ಚೆನ್ನಾಗಿತ್ತಲ್ವ ಇದು ಮೂಮೆಂಟ್ ಎಲ್ಲ ಅಂತ ಹೇಳಿ. ಬಟ್ ಆದರೂ ಒಂದು ಕಡೆ ಖುಷಿ ಇದೆ, ನನ್ನ ಪಕ್ಕನೇ ಮಗು ಇದೆಯಲ್ಲ ಅಂತ ಹೇಳಿ. ಆ್ಯಂಡ್ ಇಲ್ಲಿ ಶಾಸ್ತ್ರ ಮಾಡಬೇಕಾದ್ರೆ ನನಗೆ ಎಷ್ಟು ತಟ್ಟೆ ಇಟ್ಟಿದ್ರು ಅಂದರೆ 23 ತಟ್ಟೆ ಇಟ್ಟಿದ್ದರು ಶಾಸ್ತ್ರಕ್ಕೆ ತಟ್ಟೆನ. ಅದರಲ್ಲಿ ನಾನು ಏನೂ ತಿನ್ನೋದಕ್ಕೆ ಆಗಲಿಲ್ಲ. ಮಹಿ ನನಗೆ ಲಾಸ್ಟಲ್ಲಿ ಸ್ವೀಟ್ಸ್ ತಿನ್ನಿಸಿದ್ರು ಗೊತ್ತಾ, ಅದೊಂದೇ ನಾನು ತಿನ್ನೋದಕ್ಕಾಗಿದ್ದು. ಚಂಪಾಕಲಿ ಟೈಪ್ ಒಂದು ಸ್ವೀಟ್ ಏನೋ ಇದೆ, ಅದನ್ನು ಸ್ವಲ್ಪ ಮಾತ್ರ ನಾನು ಏನಂತಾರೆ ಒಂದು ಬೈಟ್ ಮಾತ್ರ ನಾನು ತಿಂದೆ. ಶಾಸ್ತ್ರ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋದ್ಮೇಲೆ ನಾನು ಏನೂ ತಿನ್ನೋದಕ್ಕೆ ಆಗಲಿಲ್ಲ. ಏನಕ್ಕೆ ಅಂತ ಹೇಳಿದ್ರೆ ನಾನು ತವ್ರ ಮನೆಗೆ ಹೋಗಿ 2 daysಗೆ ನನಗೆ ಡೆಲಿವರಿ ಆಗೋಯಿತು. ಸೊ ಅದು ಏನೋ ತಿನ್ನೋಣ ಅಂತ ಅಂದ್ಕೊಳ್ಳೋಷ್ಟರಲ್ಲೇ ಈ ರೀತಿ ಆಗೋಯಿತು ಅಂತ ಅದೊಂದು ಬೇಜಾರಿದೆ ಅಷ್ಟೇ. ಬಟ್ ಏನು ಹೇಳೋದು ಅಂತ ನನಗೆ ಗೊತ್ತಾಗ್ತಾನೆ ಇಲ್ಲ. ನನಗೆ ವೀಡಿಯೋ ನೋಡ್ಬೇಕಾದ್ರೆ ತುಂಬ ಖುಷಿ ಆಗ್ತಿದೆ. ತಾಯ್ತನ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅಲ್ವಾ ಒಂದು ಹೆಣ್ಣಿಗೆ ಅಂತ. ಅದ್ರ ಬಗ್ಗೆ ಏನು ಎಕ್ಸ್ಪ್ಲೈನ್ ಮಾಡೋದು, ಹೇಳ್ತಾ ಹೋಗ್ತಿದ್ರೆ ಸಾಕಾಗೋದೇ ಇಲ್ಲ. ಅಷ್ಟು ಒಂದು ದೊಡ್ಡ ಪದ ತಾಯ್ತನ ಅನ್ನೋದು. ನನಗೆ ಒಂದು ಹೆಣ್ಣಾಗಿ ಒಂದು ತಾಯ್ತನನ ಕಂಪ್ಲೀಟ್ ಮಾಡ್ತಾ ಇದ್ದೀನಿ ಅನ್ನೋದೇ ನನಗೊಂದು ಖುಷಿ. ಆ ಖುಷಿ ತಂದುಕೊಟ್ಟಿದ್ದು ನನ್ನ ಮಗ. ಸೊ ನಂಗೆ ತುಂಬಾ ಖುಷಿ ಇದೆ ಈ ವಿಷಯದಲ್ಲಿ. ನಾನು ತಾಯಿ ಆಗ್ತಾಯಿದ್ದೀನಿ ಅಂತ ಹೇಳ್ಕೊಳ್ಳೋದಕ್ಕೆ. ಆ್ಯಂಡ್ ಇಲ್ಲಿ ನನಗೆ ನಮ್ಮ ಆಂಟಿ ಅಂದರೆ ನಮ್ಮ ಅಮ್ಮನ ತಂಗಿ
ಇವರು ನನಗೆ ಚಿನ್ನದ ಉಂಗುರ ತೊಡಿಸ್ತಾ ಇದ್ದಾರೆ ಸೀಮಂತಕ್ಕೆ ಅಂತ ಹೇಳಿ. ಸೊ ಅದು ನಂಗೆ ಖುಷಿ ಆಯಿತು ಅವರು ಗೋಲ್ಡ್ ರಿಂಗ್ ಕೊಟ್ಟಿದ್ದಕ್ಕೆ. ಸೊ ಥ್ಯಾಂಕ್ ಯು ಆಂಟಿ, ಥ್ಯಾಂಕ್ ಯು ಸೋ ಮಚ್. ಅವರು ವೀಡಿಯೋಸ್ ಎಲ್ಲ ನೋಡ್ತಾ ಇರ್ತಾರೆ. ಸೊ ತುಂಬ ಖುಷಿ ಆಯಿತು. ನನಗೆ ಗೋಲ್ಡ್ ಗಿಫ್ಟ್ ಅಂತ ಕೊಟ್ಟಿದ್ದು ನಮ್ಮ ಆಂಟಿ. ಅವ್ರು ಬಿಟ್ಟರೆ ಇನ್ನು ಯಾರೂ ಗೋಲ್ಡ್ ಗಿಫ್ಟ್ ಅಂತ ಯಾರೂ ಕೊಟ್ಟಿಲ್ಲ. ಬಟ್ ಗಿಫ್ಟ್ಗಳು ಬೇರೆ ಅಂದರೆ ಸ್ಯಾರಿ ಗಿಫ್ಟ್ ಎಲ್ಲ ಬಂದಿದೆ. ಸೊ ಅದನ್ನು ನಾನು ಯಾವ್ದಾದ್ರು ವ್ಲಾಗಲ್ಲಿ ನಿಮ್ಮ ಹತ್ರ ಶೇರ್ ಮಾಡ್ತೀನಿ, ಏನೇನು ಗಿಫ್ಟ್ ಕೊಟ್ಟಿದ್ದಾರೆ ನನಗೆ ಸೀಮಂತಕ್ಕೆ ಅಂತ ಹೇಳಿ. ಸೊ ಗೋಲ್ಡ್ ಗಿಫ್ಟ್ ಅಂತ ಹೇಳೋದಾದರೆ ಇದೊಂದೇ ನನಗೆ ಗೋಲ್ಡ್ ಗಿಫ್ಟ್ ಬಂದಿದ್ದು. ವಿಡಿಯೋ ಮಾಡಬೇಕಾ? ಕಾಸಾಗುತ್ತೆ ನಿಮಿಷಕ್ಕೆ 500 ರೂಪಾಯಿ. ರಾಜುಭಾಯಿ ಯೋಚನೆ ಮಾಡ್ತಾರೆ ಸಂಪಾದನೆ ಮಾಡ್ಕೋಬೋದು ಅಂತ. ಸ್ಪಂದು ಅದು ಹಿಂದೆ ಇರೋದು ಎತ್ಕೊಡ್ಬೇಕಂತೆ, ಅಲ್ಲಿ ಕೊಟ್ಟಿರೋದು. ಕ್ಯಾಶ್ ಆದರೂ ಓಕೆ, ಫೋನ್ಪೇ ಆದರೂ ಓಕೆ ನಮಗೆ. ಇಲ್ಲ, ಕ್ಯಾಶ್ ಓನ್ಲಿ. ಕ್ಯಾಶ್ ಎಲ್ಲ ಡ್ರಾ ಮಾಡ್ಕೊಂಬರ್ಬೇಕಂದ್ರೆ ಕಷ್ಟ ಆಗುತ್ತೆ ಅಲ್ವಾ? ಮೊಬೈಲು ಮೊಬೈಲ್ ಯಾಕೆ ಅಂದರೆ OnePlus ಯಾವುದು? ಇಲ್ಲ, ಸ್ಯಾಮ್ಸಂಗ್. ಈ ಕಡೆ ನೋಡಿ, ತಿರ್ಕೊಬಿಟ್ರಲ್ಲ ಮತ್ತೆ. ಹಾಂ, ಇನ್ನೊಂದು ಸ್ವಲ್ಪ ಕ್ಲೋಸಪ್ ಬನ್ನಿ. ನೋಡಿ, ಐಸ್ ಕ್ಲೋಸ್ ಮಾಡ್ತಾ ಇದ್ದೀರಾ ನೀವು? ಹಾಂ, ಹಾಗೆ ಬೇರೆ ಬೇರೆ ಎತ್ಕೊಳ್ಳಿ. ಓಕೆ, ರಶ್ಮಿ ಅದಕ್ಕೆಲ್ಲ ಮಾಡಬೇಡಿ. ಅವಳಕ್ಕೆ ಮಾಮೂಲು ಎಷ್ಟು ಕುಂಕುಮ ಇಟ್ಟಿಲ್ಲ. ಇಲ್ಲಿ ಬೇಬಿ ಈ ಕಡೆ. ನಗ್ಬೇಕು, ಸ್ಮೈಲ್. ಸ್ಮೈಲ್ ಮಾಡು. ನಮ್ಮ ಅಕ್ಕ ಬಾವ ಕೂಡ ನನಗೆ ಸ್ಯಾರಿ ಗಿಫ್ಟ್ ಮಾಡಿದ್ದಾರೆ, ಅಂದರೆ ತಾಂಬೂಲ ಟೈಪಲ್ಲಿ ಕೊಟ್ಟಿದ್ದಾರೆ. ಸೊ ಯಾರ್ಯಾರು ಏನೇನು ಗಿಫ್ಟ್ ಮಾಡಿದ್ದಾರೆ ಅಂತ ನಾನು ಯಾವ್ದಾದ್ರು ವ್ಲಾಗಲ್ಲಿ ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಆ್ಯಂಡ್ ಇಲ್ಲಿ ನಮ್ಮ ಅಕ್ಕನ ಮಗ ಸ್ವಲ್ಪ ಹೆದ್ರುಕೊಂಡಿದ್ದಾನೆ. ಯಾಕೆ ಅಂತ ಹೇಳಿದ್ರೆ ಎಲ್ಲರೂ ಯಾರ್ಯಾರು ಬಂದಿದ್ದಾರಲ್ಲ ಅಂತ ಹೇಳಿ ಅವ್ನಿಗೆ ಸ್ವಲ್ಪ ಭಯ ಆಗಿದೆ. ಆ್ಯಂಡ್ ಇಬ್ಬರೂ ಅಷ್ಟೇ, ನಮ್ಮ ಅಕ್ಕನ ಮಕ್ಳು ಇಬ್ಬರೂ ಸ್ವಲ್ಪ ಹೆದ್ರುಕೊಂಡಂಗೆ ಇದ್ದರು. ಆ್ಯಂಡ್ ಅವ್ರು ಸ್ವಲ್ಪ ಚಿಕ್ಕ ಮಕ್ಕಳು ಅಂದಮೇಲೆ ಅದೇ ರೀತಿ ಅಲ್ವಾ. ಸೊ ಅವರು ಸ್ವಲ್ಪ ರಿಲ್ಯಾಕ್ಸ್ ಆಗೋ ತನಕ ನಾವು ಕಾಯಬೇಕಾಗುತ್ತೆ. ಆ್ಯಂಡ್ ಲಾಸ್ಟಲ್ಲಿ ನಾವು ಫೋಟೋಸ್ ಎಲ್ಲ ತೆಗೆಸ್ಕೊಂಡ್ವಿ. ನೆಕ್ಸ್ಟು ನಮ್ಮಮ್ಮ ಬಂದು ನನಗೆ ಶಾಸ್ತ್ರ ಮಾಡ್ತಾ ಇದ್ದಾರೆ. ಅದ್ರ ಜೊತೆ ನಾನು ನಮ್ಮಪ್ಪನೂ ಕರೆಸ್ಕೊಳ್ತೀನಿ. ಏನಕ್ಕೆ ಅಂತ ಹೇಳಿದರೆ ನಮ್ಮಮ್ಮ ನನಗೆ ತುಂಬ 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 ಹೆಲ್ಪ್ ಮಾಡಿಕೊಟ್ಟಿದ್ದಾರೆ ಈ ಟೈಮಲ್ಲಿ. ನಾನು ನಮ್ಮಮ್ಮ ಎಷ್ಟು ಕಿತ್ತಾಡ್ತಿದ್ವಿ ಅಂದರೆ ನೀವು ನಂಬೋದೇ ಇಲ್ಲ ಫ್ರೆಂಡ್ಸ್. ನಮ್ಮ ಅಕ್ಕ ಮದುವೆ ಆಗಿ ಹೋದ್ಮೇಲೆ ನಾನು ನಮ್ಮಮ್ಮನ ಜೊತೆ, ಅಂದರೆ ನಮ್ಮ ಮನೇಲಿ ನಾನೇ ಅವಾಗ ಮಗಳಲ್ವ, ಅಂದರೆ ಹೆಣ್ಮಗಳು. ನಮ್ಮ ಅಕ್ಕ ಮದುವೆ ಆಗಿ ಬೇರೆ ಕಡೆ ಹೋಗಿರ್ತಾಳಲ್ವ. ಸೊ ನಮ್ಮ ಮನೇಲಿ ನಾನು ಏನೇ ಒಂದು ಇದಾದ್ರೂ ನಮ್ಮಮ್ಮ ನನ್ನ ಹತ್ರನೇ ಶೇರ್ ಮಾಡೋರು, ನಾನು ನಮ್ಮಮ್ಮನ ಹತ್ರನೇ ಶೇರ್ ಮಾಡ್ತಾಯಿದ್ದೆ ಪ್ರತಿಯೊಂದೂ. ಬಟ್ ಅಷ್ಟೇ ಕಿತ್ತಾಡ್ತಾಯಿದ್ವಿ, ಒಂಥರ ಹೆಂಗೆ ಅಂದರೆ ಅಂದಿನಾಯಿ ಕಿತ್ತಾಡ್ತಾರೆ ಗೊತ್ತಾ. ಸೊ ಆ ರೀತಿ ಕಿತ್ತಾಡ್ತಿದ್ವಿ. ಇದು ಎಲ್ಲರ ಮನೇಲೂ ಕಾಮನು, ಅಮ್ಮ ಮಗಳು ಅಂದಮೇಲೆ. ಸೊ ಏನೇ ಒಂದು ಶೇರ್ ಮಾಡೋದಿದ್ರು ಒಂಥರ ಫ್ರೆಂಡ್ಸ್ ರೀತಿಯೇ ಎಲ್ಲನೂ ಶೇರ್ ಮಾಡ್ಕೊಳ್ತಾ ಇದ್ವಿ. ನಾನಂತೂ ಯಾವಾಗಲೂ ಹೇಳೋಣ, ನನಗೆ ಮದುವೆ ಆದಮೇಲೆ ಅತ್ತೆ ಕೊಡೋ ಕಾಟನ ನೀನು ಇಲ್ಲೇ ಕೊಡ್ತಾ ಇದೆಯಾ ತವ್ರ ಮನೇಲಿ ಅಂತ ಎಲ್ಲ ಹೇಳಿ ನಮ್ಮ ಅಮ್ಮನಿಗೆ ಏನಂತಾರೆ ರೇಗಿಸ್ತಾ ಇದ್ದೆ ನಾನು ಅವಾಗ.
ಅಷ್ಟು ಕಿತ್ತಾಡಿದ್ದೀವಿ ನಾನು ನಮ್ಮಮ್ಮ. ಬಟ್ ಮದುವೆ ಅಂತ ಯಾವಾಗ ನನಗೆ ಫಿಕ್ಸ್ ಆಯಿತು ಅವಾಗಿಂದ ನಮ್ಮಮ್ಮ ಟಿಲ್ ನಾವು ಇಲ್ಲಿವರೆಗೂ ನನ್ನ ಜೊತೆ ಎಷ್ಟು ಕಾಮ್ ಆಗಿರ್ತಾರೆ ಅಂತ ಹೇಳಿದರೆ, ನಾನೇ ಒಂದು ಮಾತು ರೇಗ್ಬಿಟ್ರು ನಮ್ಮಮ್ಮ ಫುಲ್ ಕೂಲಾಗಿ ಮಾತಾಡ್ತಾರೆ. ಆಮೇಲೆ ತುಂಬ ಪ್ರೀತಿ ಮಾಡ್ತಾರೆ ನನ್ನನ್ನು. ನಾನು ನಮ್ಮಮ್ಮನ ಇದು ಅಂತ ಅನಿಸ್ಬಿಡುತ್ತೆ, ಅಷ್ಟು ಕೇರ್ ಮಾಡ್ತಾರೆ ನಮ್ಮಪ್ಪನೂ ಅಷ್ಟೇ. ನಾನು ನಮ್ಮಪ್ಪ ಚಿಕ್ಕ ವಯಸ್ಸಲ್ಲಿ ತುಂಬ ಫ್ರೆಂಡ್ಲಿ ಆಗಿದ್ವಿ. ಆಮೇಲೆ ಒಂದು ಸ್ಟೇಜ್ ಏನಿದೆ, ನಾನು ಒಂದು ಸ್ಟೇಜ್ಗೆ ಅಂತ ಬಂದಮೇಲೆ ನಮ್ಮಪ್ಪ ನನ್ನ ಜೊತೆ ಅಷ್ಟೊಂದು ಕ್ಲೋಸ್ ಆಗಿರೋದನ್ನ ಬಿಟ್ಬಿಟ್ಟಿದ್ರು. ಅದಾದಮೇಲೆ ಮದುವೆ ಆದಮೇಲೆ ನನ್ನ ಜೊತೆ ನಮ್ಮಪ್ಪ ಇನ್ನೂ ಕ್ಲೋಸ್ ಆಗಿದ್ದಾರೆ, ತುಂಬ ಫ್ರೆಂಡ್ಲಿ ಆಗಿರ್ತಾರೆ, ನನ್ನ ಜೊತೆ ಪ್ರತಿದಿನ ಫೋನ್ ಮಾಡಿ ಮಾತಾಡ್ತಾರೆ. ಸೊ ಇದೆಲ್ಲ ಒಂದು ರೀತಿ ಚೆನ್ನಾಗಿದೆ. ಒಂದು ಹೆಣ್ಣು ಒಂದೊಂದು ಸ್ಟೇಜಲ್ಲೂ ಒಂದೊಂದು ರೀತಿ ಅವಳಿಗೆ ಒಂದೊಂದು ಏನಂತಾರೆ ಗೌರವ ಸ್ಥಾನ ಏನೇ ಇದ್ದರೂ ಅದು ಆ ಸ್ಟೇಜಲ್ಲಿ ಸಿಗುತ್ತೆ. ಸೊ ನಮ್ಮಪ್ಪ ನಮ್ಮಮ್ಮ ನನ್ನ ತುಂಬಾ ಕೇರ್ ಮಾಡ್ತಾರೆ ಈ ಟೈಮಲ್ಲಿ. ನಮ್ಮಮ್ಮ ಅಂತೂ ಹೇಳೋದೇ ಬೇಡ, ಅಷ್ಟು ನನ್ನ ತುಂಬ ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾರೆ. ಈಗಲೂ ಅಷ್ಟೇ ನನ್ನ ಬಾಣ್ತನ ಏನಾಗಿರ್ಬೋದು. ಸೊ ನಮ್ಮಮ್ಮ ಇಲ್ಲಿಗೆ ಬಂದು ನನ್ನ ಬಾಣ್ತನ ಎಲ್ಲ ಮಾಡಿಕೊಡ್ತಿದ್ದಾರೆ. ಸೊ ಅವರಿಬ್ಬರಿಗೆ ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಕಾಗೋದೇ ಇಲ್ಲ. ಆ್ಯಂಡ್ ನನ್ನ ಗಂಡ ಮಹಿ, ಇವ್ರಿಗಂತೂ ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಕಾಗೋದೇ ಇಲ್ಲ. ನಾನು ಯಾವ ಇದರಲ್ಲಿ ಏನು ಪುಣ್ಯ ಮಾಡಿದ್ದೆ ಅಂತಲೇ ಗೊತ್ತಿಲ್ಲ, ಅಂಥ ಒಳ್ಳೆ ಗಂಡ ನನಗೆ ಸಿಕ್ಕಿದ್ದಾರೆ. ನಾನು ಎಷ್ಟು ಹೊಗಳ್ಕೊಳ್ತಾ ಇದ್ದೀನಿ ಅಂತ ಅಂದ್ಕೊಳ್ಬೇಡಿ ನೀವು. ನಿಜವಾಗ್ಲೂ ನನಗೆ ಮಹಿ ಸಿಕ್ಕಿರೋದು ನನಗೆ ತುಂಬಾ ಪುಣ್ಯ ಮಾಡಿದ್ದೀನಿ. ಅವ್ರ ಬಗ್ಗೆ ಹೇಳಬೇಕಾದ್ರೆಲ್ಲ ನಾನು ತುಂಬ ಎಮೋಷ್ನಲ್ ಆಗಿಬಿಡ್ತೀನಿ. ನನಗೆ ಅಷ್ಟು ಇಷ್ಟ ಮಹಿ. ನನಗೆ ಮುಂದಿನ ಜನ್ಮ ಅಂತ ಇದ್ದರೆ ನನಗೆ ಮಹಿನೇ ನನ್ನ ಗಂಡ ಆಗಿರಬೇಕು. ಆ್ಯಂಡ್ ನಮ್ಮ ಅಪ್ಪ ಅಮ್ಮನೇ ನನಗೆ ತಂದೆ ತಾಯಿಯಾಗಿ ಬರಬೇಕು ಅಂತ ನಾನು ದೇವ್ರ ಹತ್ರ ಕೇಳ್ಕೊಳ್ತಾ ಇರ್ತೀನಿ. ಅಷ್ಟು ಏನಂತಾರೆ ಒಂದು ಒಳ್ಳೆ ಪರ್ಸನ್ಸ್ ಜೊತೆ ನಾನು ಇದ್ದೀನಿ ಅನ್ನೋದಕ್ಕೆ ನನಗೆ ತುಂಬಾ ಖುಷಿ ಇದೆ. ಆ್ಯಂಡ್ ಇದು ಬಂದು ನನ್ನ ತಂಗಿ, ನನ್ನ ಕಸಿನು ನನಗೆ ರಿಂಗ್ ಗಿಫ್ಟ್ ಮಾಡಿದ್ರಲ್ಲ ನಮ್ಮ ಆಂಟಿ, ಸೊ ಅವ್ರ ಮಗಳು. ಸೊ ನಾವು 3 ಜನ ಅಕ್ಕ ತಂಗಿರು ಯಾವಾಗಲೂ ಫ್ರೆಂಡ್ಲಿ ಆಗಿರ್ತೀವಿ. ತುಂಬಾ ಏನಂತಾರೆ ಅಕ್ಕ ತಂಗಿ ರಿಂಗೂ ಇರ್ತಾರೆ ಅಂತ ಅಂದ್ಕೋಬೇಕು, ಹಂಗಿರ್ತೀವಿ ನಾವು. ಸೊ ಅವಳಿಗೆ ಕ್ಯಾಮ್ರಾ ಮುಂದೆ ಬರೋದಕ್ಕೆ ಸ್ವಲ್ಪ ಮುಜುಗರ ಪಡ್ಕೊಳ್ತಾಳೆ ಅಷ್ಟೇ, ಅವಾಗವಾಗ ಕಾಣಿಸ್ಕೊಳ್ತಾ ಇರ್ತಾಳೆ. ಸೊ ಈಗಲೂ ವಾಯ್ಸ್ ಓವರ್ ಕೊಡ್ಬೇಕಾದ್ರೆ ಹಾಗೆ ಅಂತ ಇಲ್ಲೋ, ಅಕ್ಕ ನಾನು ತುಂಬ ಚೆನ್ನಾಗಿ ಕಾಣಿಸಿದ್ರೆ ಮಾತ್ರ ಹಾಕು, ಯಾಕಂದರೆ ನನ್ನ ಕಾಲೇಜ್ ಫ್ರೆಂಡ್ಸ್ ಎಲ್ಲ ನೋಡ್ತಾ ಇರ್ತಾರೆ ಅಂತ. ಸೊ ಅವ್ರಿಗೆಲ್ಲರಿಗೂ ಒಂದು ಬಿಗ್ ಹಾಯ್. ಯಾಕಂದರೆ ನನ್ನನ್ನು ತುಂಬ ಜನ ಕೇಳ್ತಾ ಇರ್ತಾರೆ ಅಂತ ಹೇಳ್ತಾ ಇರ್ತಾಳೆ. ಅವ್ರ ಕಾಲೇಜಲ್ಲಿ ಪಾಪು ಆದಾಗಿರ್ಬೋದು, ನನ್ನ ಸೀಮಂತದ ಟೈಮಲ್ಲಿ ಆಗಿರ್ಬೋದು, ಆ ಟೈಮಲ್ಲೇ ಫೋಟೋಸ್ ಕಳಿಸು ಅಂತ ಎಲ್ಲ ಅವಳಿಗೆ ಕೇಳ್ತಿರೋದನ್ನೆಲ್ಲ ನನ್ನ ಹತ್ರ ಹೇಳ್ಕೊಳ್ತಾ ಇದ್ಲು ಅಲ್ಲೇ. ಸೊ ಅವಾಗ ಖುಷಿ ಆಗ್ತಾಯಿತ್ತು, ಪರವಾಗಿಲ್ಲ ಇಷ್ಟೆಲ್ಲ ಲವ್ ಇಟ್ಕೊಂಡಿದ್ದಾರಲ್ಲ ನನ್ನ ಮೇಲೆ ಅಂತ ಹೇಳಿ. ಸೊ ಅವ್ರಿಗೆಲ್ಲ ಒಂದು ಹಾಯ್. ಆ್ಯಂಡ್ ಇಲ್ಲಿ ನನ್ನ ಫೇಸ್ ಮೇಲೆ ಏನಾದರೂ ಕುಂಕುಮ ಅರ್ಶನ ಆಗಿದ್ದರೆ ಮಹಿ ಬಂದು ರಿಮೂವ್ ಮಾಡ್ತಾಯಿದ್ರು, ಮೇಕಪ್ ಚೆನ್ನಾಗಿ ಕಾಣಿಸ್ಲಿ ಅಂತ ಹೇಳಿ. ಸೊ ಇವರು ಬಂದು ನನ್ನ ಫೇವ್ರೆಟ್ ಅಕ್ಕ, ಓಕೆನಾ. ಒಂದು ನನ್ನ ಸ್ವಂತ ಅಕ್ಕ ನಮ್ಮ ಸೋನು, ಇನ್ನೊಂದು ಶ್ರುತಿ ಅಕ್ಕ ಅಂತ. ಇವರು ನನಗೆ ಟಿಕ್ಟಾಕಿಂದ ಪರಿಚಯ ಆಗಿರೋದು. ನನ್ನ ಫ್ಯಾಮಿಲಿ ಮೆಂಬರ್ ಥರನೇ ನಾವೆಲ್ಲರೂ ಟ್ರೀಟ್ ಮಾಡ್ತೀವಿ ಇವ್ರನ್ನ. ಅವರು ಅಷ್ಟೇ ನಮ್ಮನ್ನ ಅಷ್ಟೇ ಹಚ್ಕೊಂಡಿದ್ದಾರೆ. ನಿಜವಾಗ್ಲೂ ಒಂದು ಸೋಷಿಯಲ್ ಪ್ಲ್ಯಾಟ್ಫಾರ್ಮಲ್ಲಿ ನನಗೆ ಇಂಥ ಒಂದು ಒಳ್ಳೆ ಸಿಸ್ಟರ್ ಸಿಗ್ತಾರೆ ಅಂತ ನಾನು ಯಾವತ್ತೂ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ನನ್ನ ಫ್ಯಾಮಿಲಿ ಮೆಂಬರ್ ಅಂತ ಹೇಳೋದಕ್ಕೆ ನನಗೆ ತುಂಬಾ ಖುಷಿಯಾಗುತ್ತೆ ಇವ್ರನ್ನ. ಸೊ ಅಷ್ಟು ನಮ್ಮ ಜೊತೆ ಅಷ್ಟು ಫ್ರೆಂಡ್ಲಿಯಾಗಿ ಅಷ್ಟು ಕ್ಲೋಸ್ ಆಗಿರ್ತಾರೆ. ಆ್ಯಂಡ್ ಪ್ರತಿಯೊಂದು ಮೂಮೆಂಟಲ್ಲೂ ಆಗಿರ್ಬೋದು, ಪ್ರತಿಯೊಂದರಲ್ಲೂ ಅವ್ರು ಇದ್ದೇ ಇರ್ತಾರೆ. ಸೊ ಅವ್ರು ಬಂದಿದ್ದು ನನಗೆ ತುಂಬಾ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್ ಶ್ರುತಿ ಅಕ್ಕ ಬಂದಿದ್ದಕ್ಕೆ. ನೆಕ್ಸ್ಟ್ ಇಲ್ಲಿ ನನ್ನ ಮಹಿ ಕಪಲ್ ಫೋಟೋಸ್ನ ತಗೊಳ್ತಾ ಇದ್ವಿ. ಆ್ಯಂಡ್ ಇವರು ಫೋಟೋಗ್ರಾಫರ್ ಬಂದು ನಿಮ್ಗೆ ಗೊತ್ತಿರುತ್ತೆ, ನನ್ನ ಪ್ರೀ ವೆಡ್ಡಿಂಗ್ ಆಗಿರ್ಬೋದು, ಮತ್ತು ಮೆಟರ್ನಿಟಿ ಫೋಟೋಶೂಟ್ ಆಗಿರ್ಬೋದು, ಸೀಮಂತ ಫೋಟೋಶೂಟು, ಇವೆಲ್ಲ ಇವ್ರ ಕೈಲೇ ನಾನು ಮಾಡಿಸ್ಕೊಳ್ತಾ ಇರೋದು. ಸೊ ಇವ್ರದ್ದು ಕಾಂಟ್ಯಾಕ್ಟ್ ನಿಮಗೆ ಬೇಕು ಅಂತ ಹೇಳಿದರೆ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿರ್ತೀನಿ, ಪ್ಲೀಸ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ, ಓಕೆನಾ. ಸೊ ಇಲ್ಲಿ ಶಾಸ್ತ್ರ ಎಲ್ಲ ಮುಗೀತು. ನೆಕ್ಸ್ಟ್ ಇಲ್ಲಿ ಮಡ್ಲಕ್ಕಿ ತುಂಬ್ತಿದ್ದಾರೆ. ಒಂದು 5 ಜನ ಮುತ್ತೈದೆಯರು ಬಂದು ಮಡ್ಲಕ್ಕಿ ತುಂಬ್ತಾರೆ. ಸೊ ನನಗೆ ಹೊಟ್ಟೆ ಇರೋದ್ರಿಂದ ಹೊಟ್ಟೆ ಕಟ್ಟೋದಕ್ಕೆ ಆಗೋದಿಲ್ಲ, ಯಾಕಂದರೆ ಅದು ಅಡ್ಡ ಬರುತ್ತಲ್ವ. ಸೊ ಅದಕ್ಕೆ ನನ್ನ ಸಿಸ್ಟರ್ಸೇ ಇಟ್ಕೊಂಡಿದ್ದಾರೆ. ಜಸ್ಟ್ ಚೇರ್ ಏನಿದೆ ಅಲ್ಲಿಂದ ಸ್ವಲ್ಪ 1-2-3 ಹೆಜ್ಜೆ ಬಂದರೆ ಅದನ್ನು ತೆಗೆದುಬಿಡ್ತಾರೆ. ಅದು ಶಾಸ್ತ್ರಕ್ಕೆ ಅಂತ ಕಟ್ಟಲೇಬೇಕಲ್ವ. ಸೊ ಅದಕ್ಕೋಸ್ಕರ ಮಡ್ಲಕ್ಕಿ ಕಟ್ಟಿಸ್ಕೊಳ್ತಾ ಇದ್ದೀನಿ. ಆ್ಯಂಡ್ ಇದರಲ್ಲಿ ಒಂದು ವಿಡಿಯೋ ಮಿಸ್ ಆಗಿದೆ ಏನು ಅಂತ ಹೇಳಿದರೆ, ಕ್ಯಾಮ್ರಾ ಈ ಸೈಡ್ ಈ ಆ್ಯಂಗಲಲ್ಲಿ ಫಿಕ್ಸ್ ಮಾಡಿದ್ರಲ್ವ. ಸೊ ನೆಕ್ಸ್ಟು ನನಗೆ ರತ್ನೀರು ತೆಗಿದಾರಲ್ವ, ಕೆಂಪು ರತ್ನೀರು, ಸೊ ಅದು ಮಿಸ್ ಆಗಿದೆ. ಅದು ಆ್ಯಕ್ಚುಲಿ ನನ್ನ ಬ್ಯಾಕ್ ಸೈಡ್
ಅದನ್ನು ಮಾಡಿದ್ದು. ಸೊ ಕ್ಯಾಮ್ರಾ ಇಲ್ಲಿ ಫಿಕ್ಸ್ ಆಗಿರೋದ್ರಿಂದ ಆ ವಿಡಿಯೋ ಇಲ್ಲಿ ಕ್ಯಾಪ್ಚರ್ ಆಗಿಲ್ಲ. ಸೀಮಂತ ಅಂತ ಇದ್ವಿ, ಎಷ್ಟು ಬೇಗ ಮುಗ್ದೋಗ್ತಿದ್ದೆ ಅಲ್ವಾ ಅಂತ ಅನ್ನಿಸ್ತಾ ಇತ್ತು ನನಗೆ ಎದ್ದೇಳಬೇಕಾದ್ರೆ. ಸೊ ಇದೆಲ್ಲ ಇನ್ನೂ ಸ್ವಲ್ಪ ದಿನ ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅಂತ ಕೂಡ ಅನ್ನಿಸ್ತಾ ಇತ್ತು. ಸೊ ಫಂಕ್ಷನ್ ಇನ್ನೇನೆಲ್ಲ ಮುಗೀತು. ಅದಾದಮೇಲೆ ಒಬ್ಬರು ಬರ್ತಾಯಿದ್ರು. ನೆಕ್ಸ್ಟು ಊಟಕ್ಕೆ ಪ್ರಿಪೇರ್ ಮಾಡ್ಕೊಳ್ತಾ ಇದ್ರು. ನಾವು ಕ್ಯಾಟ್ರಿನ್ಗೆ ವಹಿಸಿರೋದ್ರಿಂದ ಕ್ಯಾಟ್ರಿನ್ ಅವರು ಕೂಡ ಬಂದಿದ್ದರು. ಸೊ ಎಲ್ಲರೂ ಶಾಸ್ತ್ರ ಎಲ್ಲ ಮುಗಿಸ್ಕೊಂಡು ಊಟಕ್ಕೆ ಹೋಗ್ತಿದ್ರು. ಸೊ ಅದಕ್ಕೆ ನಾನೊಂದು ಕ್ಲಿಪ್ಸ್ ತಗೊಳ್ತೀನಿ ಅಂತ ಹೇಳಿ ಎಲ್ಲರನ್ನೂ ಅಲ್ಲೇ ಕೂರಿಸಿದ್ದೆ. ಸೊ ಇವರೆಲ್ಲ ನಮ್ಮ ತವರು ಮನೆ ಊರವರು, ನನ್ನ ಹಳ್ಳಿ ಏನಿದೆ ಅಲ್ಲಿಂದ ಬಂದಿದ್ದು ಇವರೆಲ್ಲ. ಆ್ಯಂಡ್ ಸ್ವಲ್ಪ ಜನ ಮಹಿ ಫ್ರೆಂಡ್ಸ್ ಕೂಡ ಬಂದಿದ್ದರು, ಮತ್ತು ನನ್ನ ಫ್ರೆಂಡ್ಸ್ ಕೂಡ ಬಂದಿದ್ದರು, ಅಂದರೆ ನನಗೆ ಪರಿಚಯ ಇರೋರು ಕೂಡ ಬಂದಿದ್ದರು. ಸೊ ಇವ್ರ ಜೊತೆ ಎಲ್ಲ ಫೋಟೋಸು ಮತ್ತು ವೀಡಿಯೋಸ್ ಎಲ್ಲ ತಗೊಳ್ತಾ ಇದ್ದೆ. ಆ್ಯಂಡ್ ನನ್ನ ಕ್ಯಾಮ್ರಾ ಬ್ಲರ್ ಆಗಿದೆ, ನಾನು ಅಬ್ಸರ್ವೇ ಮಾಡ್ಕೊಂಡಿಲ್ಲ. ಸೊ ಫ್ರಂಟ್ ಕ್ಯಾಮ್ರಾ ಬ್ಲರ್ ಆಗಿಬಿಟ್ಟಿತ್ತು. ಅದನ್ನು ರಿಮೂವ್ ಮಾಡಿಬಿಟ್ಟು ನಾನು ವೀಡಿಯೋ ಮಾಡ್ಕೊಳ್ಬೇಕಾಗಿತ್ತು. ನಾನು ಅಷ್ಟಾಗಿ ಅಬ್ಸರ್ವ್ ಮಾಡೋದಕ್ಕೆ ಹೋಗಲಿಲ್ಲ, ದೂರ ಇಟ್ಟಿರೋದ್ರಿಂದ ನನಗೆ ಅಷ್ಟಾಗಿ ಗೊತ್ತಾಗಲಿಲ್ಲ. ಅದಾದಮೇಲೆ ನಮ್ಮ ಅಮ್ಮನ ಜೊತೆ ಮತ್ತು ನಮ್ಮ ಆಂಟಿ ಜೊತೆ ಇಲ್ಲಿಂದ ಎಲ್ಲರೂ ಊಟ ಮಾಡೋದಕ್ಕೆ ಅಂತ ಹೊರಡ್ತಾರೆ. ನಾನು ಸ್ವಲ್ಪ ಜನದ ಜೊತೆ ಫೋಟೋಸು ಮತ್ತು ವೀಡಿಯೋಸ್ ಎಲ್ಲ ತೆಗೆಸ್ಕೊಳ್ತಾ ಇದ್ದೆ. ಆ್ಯಂಡ್ ಕ್ಯಾಮ್ರಾಮ್ಯಾನ್ ಜೊತೆ ನಾವು ಕಪಲ್ಸ್ ಫೋಟೋಸ್ನ ತೆಗೆಸ್ಕೊಳ್ತಾ ಇದ್ವಿ. ಪಾಪ ಅವರು ತುಂಬ ಸ್ಟ್ರಗಲ್ ಪಡ್ತಾಯಿದ್ರು ನನ್ನ ಮಹಿನ ಒಟ್ಟಿಗೆ ನಿಲ್ಲಿಸಿ ಫೋಟೋ ತೆಗೆಸೋದಕ್ಕೆ. ಯಾಕಂದರೆ ಎಲ್ಲ ವಿಸಿಟರ್ಸ್ ಎಲ್ಲ ಇರ್ತಾರಲ್ವ, ಸೊ ಅವ್ರು ಬಂದು ಮಾತಾಡಿಸ್ಬೇಕಾದ್ರೆ ಅವ್ರಿಗೆ ಸ್ವಲ್ಪ ಕಷ್ಟ ಅನ್ನಿಸ್ತಾ ಇತ್ತು. ಫೋಟೋಸ್ ಎಲ್ಲ ತಗೋಬೇಕು, ಬಿಸಿಲು ಬಂದುಬಿಡುತ್ತೆ ಬೇಗ ಅಂತ ಎಲ್ಲ ಹೇಳಿ. ಸೊ ನಾವೆಲ್ಲ ಫೋಟೋಸ್ ಎಲ್ಲ ತೆಗೆಸ್ಕೊಳ್ತಾ ಇದ್ವಿ. ಆ್ಯಂಡ್ ಇಲ್ಲಿ ಊಟ ಮಾಡ್ತಾ ಇದ್ದಾರೆ ಬಂದಿರೋರೆಲ್ಲ. ಸೊ ಖುಷಿ ಆಗ್ತಿತ್ತು. ನೆಕ್ಸ್ಟು ನೋಡೋದಾದರೆ ನನ್ನ ಯೂಟ್ಯೂಬ್ ಸಬ್ಸ್ಕ್ರೈಬರ್ ಒಬ್ಬರು ಬಂದಿದ್ದರು. ನಾನು ಅಂದ್ಕೊಂಡಿರಲಿಲ್ಲ ಇವ್ರು ಬರ್ತಾರೆ ಅಂತ ಹೇಳಿ. ಇವರು ನನಗೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡ್ತಾಯಿದ್ರು, ನಾನು ನಿಮ್ಮನ್ನ ನೋಡಬೇಕು, ಅಟ್ಲೀಸ್ಟ್ ಸೀಮಂತಕ್ಕಾದರೂ ಬರ್ತೀನಿ, ಇಲ್ಲ ಪಾಪು ಆದಮೇಲೆ ಬರ್ತೀನಿ ಅಂತ ಕೇಳಿದ್ರು. ಓಕೆ, ಫಂಕ್ಷನ್ ಇರೋ ಟೈಮಲ್ಲೇ ಬರಲಿ ಅಂತ ಹೇಳಿ ನಾನು ಸೀಮಂತಕ್ಕೆ ಲೊಕೇಶನ್ ಎಲ್ಲ ಶೇರ್ ಮಾಡಿದ್ದೆ ನಾನು. ಸೊ ಬರ್ತಾರಾ ಇಲ್ವಾ ಅಂತ ಅಂದ್ಕೊಂಡಿದ್ದೆ, ಬಟ್ ಬಂದರು. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಈ ಪಾಪುಗೂ ಅಷ್ಟೇ ತುಂಬ ಥ್ಯಾಂಕ್ಸ್, ಅವಳು ನನ್ನ ತುಂಬ ಲೈಕ್ ಮಾಡ್ತೀನಿ ಅಂತ ಹೇಳ್ತಾ ಇದ್ಲು. ಸೊ ನೆಕ್ಸ್ಟು ನೋಡೋದಾದರೆ ನನ್ನ ಮೇಕಪ್ ಆರ್ಟಿಸ್ಟ್ ಆ್ಯಂಡ್ ಹೇರ್ ಸ್ಟೈಲಿಸ್ಟ್, ಇವ್ರ ಬಗ್ಗೆ ತುಂಬಾ ಮಾತಾಡಿದ್ದೀನಿ ನಾನು. ಆ್ಯಂಡ್ ತುಂಬ ಚೆನ್ನಾಗಿ ಮಾಡಿಕೊಡ್ತಾರೆ, ಮೇಕಪ್ ಆಗಿರ್ಬೋದು, ಹೇರ್ ಸ್ಟೈಲ್ ಆಗಿರ್ಬೋದು. ಆ್ಯಂಡ್ ತುಂಬ ಫ್ರೆಂಡ್ಲಿ ಆಗಿದ್ದರು, ಒಂಥರ ಮನೆಯವ್ರ ಥರನೇ ನಮ್ಮ ಜೊತೆ ಮಿಂಗಲ್ ಆಗ್ತಿದ್ರು. ಸೊ ತುಂಬ ಖುಷಿ ಆಯಿತು. ನೆಕ್ಸ್ಟು ಇಲ್ಲಿ ನಮ್ಮ ಚಿಕ್ಕಪ್ಪ ಬಂದಿದ್ದಾರೆ. ನನಗೆ ಆವಾಗಲೇ ರಿಂಗ್ ಎಲ್ಲ ಕೊಟ್ಟರಲ್ಲ ನಮ್ಮ ಆಂಟಿ ಅವ್ರ ಹಸ್ಬೆಂಡು. ಸೊ ಇವ್ರ ಫ್ಯಾಮಿಲಿ ಜೊತೆ ಒಂದು ಫೋಟೋಸ್ ತಗೊಳ್ಳೋಣ ಅಂತ ಹೇಳಿ ನಮ್ಮ ಚಿಕ್ಕಪ್ಪ ಏನು ಹೇಳ್ತಾರೆ, ವರ್ಕ್ ಮೇಲೆ ಹೊರಗಡೆ ಹೋಗಿದ್ದರು, ಲಾಸ್ಟ್ ಮೂಮೆಂಟಲ್ಲಿ ಬಂದಿದ್ರು ಅಂತ ಹೇಳಿ ಮತ್ತೆ ಅವರು ನಾನು ಮಾಡೋದಕ್ಕಾಗಲಿಲ್ಲ ಶಾಸ್ತ್ರ ಅಂತ ಹೇಳಿ ಕೂರಿಸ್ಬಿಟ್ಟು ಅಕ್ಷತೆ ಕಾಳು ಹಾಕ್ತಾಯಿದ್ರು. ಸೊ ಅವ್ರ ಜೊತೆ ಒಂದು ಫೋಟೋಸ್ ತೆಗೆಸ್ಕೊಳ್ತಾ ಇದ್ದೀನಿ. ಅದೇನು ಮಾಡಿಸ್ಕೊಂಡ್ರೆ ಏನು ಹೊಸ ಟ್ರೈನ್ ಸ್ಟಾರ್ಟ್ ಮಾಡ್ತೀವಿ. ಇದ್ಯಾವ್ದು ಸಾಕು ಬಿಡ ಬಿಡ ಫೋಟೋಗಷ್ಟೇ.
ಆಯ್ತು ಬಿಡೋ, ನಾನು ಪ್ರೆಗ್ನೆಂಟ್ ಸರಿನಾ? ಎಲ್ಲ ಪಾಪ ಹೊಟ್ಟೆ ಇಟ್ಕೊಂಡ್ರು ಇಷ್ಟ ಇಷ್ಟ ಅಂತ ಕಣ. ಡೆಲಿವರಿ ಆದ್ಮೇಲೆ ಹೇಳ್ತೀನಿ ಹೆಣ್ಣ ಗಂಡ ಅಂತ. ಇಲ್ಲಿ ಏನು ಸೀನ್ ನಡೀತಿದೆ ಅಂತ ಹೇಳಿದ್ರೆ, ಮಹಿ ಫ್ರೆಂಡ್ಸ್ ಎಲ್ಲ ಇದ್ದಾರಲ್ವಾ, ಸೊ ಇವರೆಲ್ಲ ಬೆಂಗಳೂರು ಫ್ರೆಂಡ್ಸು. ಸೊ ಇವರೆಲ್ಲ ಸೇರಿಕೊಂಡು ಮಹಿಗೆ ಮಾಮೂಲಿ ಸೀಮಂತ ನನಗೆ ಹೆಂಗೆ ಮಾಡಿದ್ದಾರೋ ಅವ್ರಿಗೂ ಸೀಮಂತ ಅದೇ ರೀತಿ ಮಾಡಬೇಕು ಅಂತ ಇವರಿಗೆ ಒಂದು ಆಸೆ ಇತ್ತಂತೆ. ಸೊ ಅದಕ್ಕೆ ನನ್ನ ಪಕ್ಕದಲ್ಲಿ ಕೂರಿಸ್ಬಿಟ್ಟು ಅವ್ರಿಗೂ ಅದೇ ರೀತಿ ಮಾಡ್ತಾಯಿದ್ರು. ಸೊ ಮಹಿ ಫುಲ್ಲು ಶಾಕು, ಏನು ಹಿಂಗೆಲ್ಲ ಮಾಡ್ತಿದ್ದಾರೆ ನನಗೆ ಅಂತ ಹೇಳಿ. ಸೊ ಇದೊಂದು ರೀತಿ ಫನ್ನಿ ಆಗಿತ್ತು. ಅವ್ರ ಆಸೆ ಎಲ್ಲ ಏನಿದೆ ಅದನ್ನೆಲ್ಲ ತೀರಿಸ್ಕೊಳ್ಳೋಣ ಅಂತ ಹೇಳಿ ಅವರು ಶಾಸ್ತ್ರ ಎಲ್ಲ ಮಾಡ್ತಾಯಿದ್ರು ಮಹಿಗೆ. ಸೊ ನೋಡೋದಕ್ಕೆ ಚೆನ್ನಾಗಿತ್ತು. ಆ್ಯಂಡ್ ಮಹಿ ಫ್ರೆಂಡ್ಸಲ್ಲಿ ಇನ್ನೂ ಕೆಲವೊಬ್ಬರು ಮಿಸ್ ಆಗಿದ್ರು, ಅವ್ರು ಯಾರೂ ಬರೋದಕ್ಕಾಗಲಿಲ್ಲ. ಯಾಕಂದರೆ ನನ್ನ ಸೀಮಂತ ವೀಕ್ ಡೇಸಲ್ಲಿ ಬಿದ್ದಿರೋದ್ರಿಂದ ಅವರು ಲೀವೆಲ್ಲ ಹಾಕಿ ಬರೋದಕ್ಕೆ ಸ್ವಲ್ಪ ಕಷ್ಟ ಆಯಿತು. ವೀಕೆಂಡ್ ಟೈಮಲ್ಲಿ ಇದ್ದಿದ್ದರೆ ಪ್ರತಿಯೊಬ್ಬರು ಜಾಯ್ನ್ ಆಗ್ತಾಯಿದ್ರು. ಆ್ಯಂಡ್ ಮಹಿ ಫ್ಯಾಮಿಲಿ ಬಗ್ಗೆ ನೀವು ಕೇಳ್ತೀರಾ. ಮಹಿ ಫ್ಯಾಮಿಲಿಯವ್ರು ಯಾರೂ ಬಂದಿಲ್ಲ. ಯಾಕಂತ ಹೇಳಿದ್ರೆ ನಮ್ಮದು ಏನಂತಾರೆ, ಲವ್ ಮ್ಯಾರೇಜ್ ಆಗಿರೋದ್ರಿಂದ, ಲವ್ ಕಮ್ ಅರೇಂಜ್ ಮ್ಯಾರೇಜ್ ನನ್ನ ಮನೆ ಕಡೆ ಆಗಿರೋದ್ರಿಂದ ಸೊ ಅವ್ರ ಮನೆಯವ್ರು ಯಾರೂ ಬಂದಿಲ್ಲ. ಯಾಕಂದರೆ ಅವ್ರಿಗೆ ಯಾರಿಗೂ ನಾನಂದರೆ ಇಷ್ಟ ಇಲ್ಲ. ಸೊ ಅದಕ್ಕೋಸ್ಕರ ಅವ್ರು ಬಂದಿಲ್ಲ. ನೀವು ಕಮೆಂಟಲ್ಲಿ ಕೇಳ್ತೀರಾ, ನನಗೆ ಪ್ರತಿಯೊಬ್ಬರಿಗೂ ರಿಪ್ಲೈ ಮಾಡೋದಕ್ಕೆ ಒಂಥರ ಏನಂತಾರೆ, ನನಗೆ ಬೇಜಾರಾಗುತ್ತೆ. ಸೊ ಹಾಗಾಗಿ ನಾನು ವಾಯ್ಸ್ ಓವರಲ್ಲೇ ಹೇಳ್ತಾ ಇದ್ದೀನಿ. ಅವ್ರ ಮನೆಯವರು ಯಾರೂ ಬಂದಿಲ್ಲ. ಈ ಟೈಮಲ್ಲೂ ಯಾರೂ ಬಂದಿಲ್ವಾ ಏನೋ ಅಂತ ಎಲ್ಲ ನೀವು ಅನ್ಬೋದು. ಸೊ ಅವ್ರಿಗೆ ಇಷ್ಟ ಇದ್ದರೆ ಅವ್ರು ಬಂದೇ ಬರ್ತಾರೆ. ಇಷ್ಟ ಇಲ್ಲ ಅಂತ ಹೇಳಿದ್ರೆ ನಾವು ಫೋರ್ಸ್ ಮಾಡೋದಕ್ಕೆಲ್ಲ ಹೋಗಬಾರ್ದು. ಸೊ ಅವ್ರಿಗೆ ಯಾವಾಗ ಇಷ್ಟ ಆಗುತ್ತೋ, ಅವ್ರಿಗೆ ಯಾವಾಗ ಖುಷಿ ಆಗುತ್ತೋ ಅವಾಗೇ ಬರಲಿ ಅಂತ ಹೇಳಿ ನಾನು ಸುಮ್ಮನಾಗಿದ್ದೀನಿ. ನಾನು ಅದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಲ್ಲ. ನನ್ನ ಗಂಡ ಮತ್ತು ನನ್ನ ಮಗು, ನನ್ನ ಕುಟುಂಬ ಏನಿದೆ ಇದ್ರ ಬಗ್ಗೆ ಮಾತ್ರ ನಾನು ಯೋಚನೆ ಮಾಡ್ತೀನಿ ಅಷ್ಟೇ. ಸೊ ನೆಕ್ಸ್ಟು ನನ್ನ ಊಟ ಏನಂತಾರೆ, ಇದು ನನ್ನ ಫೇವ್ರೆಟ್. ನಾನು ತುಂಬ ಫುಡ್ಡಿ, ಓಕೆನಾ. ನನಗೆ ವೆರೈಟಿ ತಿನ್ನಬೇಕು ಅಂತ ಅನ್ನಿಸ್ತಾ ಇರುತ್ತೆ. ನಂಗೆ ಈಗಲೂ ಅಷ್ಟೇ ಬಾಣ್ತನ ಟೈಮಲ್ಲೂ ಅದು ಇದು ಏನಾದರೂ ತಿನ್ನೋಣ ಅನ್ನಿಸ್ತಾ ಇರುತ್ತೆ. ಬಟ್ ನಂಗೆ ಏನೂ ಕೊಡ್ತಿಲ್ಲ. ನನಗೆ ಅದೇ ಬೇಜಾರಾಗ್ಬಿಟ್ಟಿದೆ. ಯಾವಾಗಲೂ ಸಪ್ಪೆ ಊಟ ಎಲ್ಲ ತಿಂದು ಖಾರ ಇಲ್ಲ ಏನಿಲ್ಲ, ನನಗೆ ಅದೇ ಬೇಜಾರಾಗ್ತಾಯಿದ್ದೆ. ನನಗೆ ಇದು ವಾಯ್ಸ್ ಓವರ್ ಕೊಡಬೇಕಾದ್ರೆ ಅಂದ್ಕೊಳ್ತಾ ಇದ್ದೆ, ಪ್ರೆಗ್ನೆಂಟ್ ಇದ್ದಾಗ ಎಷ್ಟು ಚೆನ್ನಾಗಿತ್ತಲ್ವ, ವೆರೈಟಿ ಫುಡ್ ತಿಂತಾಯಿದ್ದೆ ನಾನು, ನನಗೆ ಬೇಕು ಅಂದಿದ್ದನ್ನು ತಂದುಕೊಡ್ತಾಯಿದ್ರು ಅಂತ ಹೇಳಿ. ಇವಾಗ ಏನೂ ತಿನ್ನೋದಕ್ಕೆ ಬಿಡ್ತಾ ಇಲ್ಲ. ನಮ್ಮ ಪಾಪು ಎದ್ದು ನೋಡ್ತಿದ್ದಾನೆ. ಮಮ್ಮಿ ನನ್ನ ಮಲ್ಕೊಳ್ಳೋದಕ್ಕೆ ಬಿಡ್ತಾ ಇಲ್ಲ, ವಾಯ್ಸ್ ಓವರ್ ಕೊಡ್ತಿದ್ದಾಳೆ, ಏನು ಇಷ್ಟೊಂದು ಜೋರಾಗಿ ಮಾತಾಡ್ತಿದ್ದಾಳೆ ಅಂತ. ಸೊ ನನಗೆ ಒಂದು ರೀತಿ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿಕೊಂಡು ಊಟ ಮಾಡಿದೆ. ನಾವು ಕ್ಯಾಟ್ರಿನ್ಗೆ ವಹಿಸಿರೋದ್ರಿಂದ ಒಂದು 8ರಿಂದ 10 ವೆರೈಟಿ ಫುಡ್ ಏನೋ ಮಾಡಿಸಿದ್ವಿ. ಅಂದರೆ ಪಲ್ಯ ಎಲ್ಲ ಸೇರಿಸಿ. ನನಗೆ ಎಣ್ಗಾಯಿ ಮತ್ತು ರೊಟ್ಟಿ ಕಾಂಬಿನೇಷನ್ ಏನು ಸಖತ್ತಾಗಿತ್ತು ಅಂದರೆ ತುಂಬಾ ಇಷ್ಟ ಆಯಿತು ನನಗೆ. ನಾನು ಹಾಗೂ ಮನೆಗೆ ಪಾರ್ಸೆಲ್ ತೊಗೊಂಡು ಹೋಗ್ತೀನಿ, ಕೊಟ್ಟು ಕಳಿಸಿ ಅಂತ ನಾನು ಮಹಿಗೆ ಹೇಳ್ತಾ ಇದ್ದೆ. ಸೊ ಮಹಿ ನಾನು ಅದನ್ನು ಕೇಳಿದೆ ಅಂತ ಹೇಳಿ ನನಗೆ ಎಣ್ಗಾಯಿ ಮತ್ತು ರೊಟ್ಟಿನ ಪಾರ್ಸೆಲ್ ಕೊಟ್ಟು ಕಳಿಸಿದ್ರು ಮನೆಗೆ. ಆ್ಯಂಡ್ ಮಹಿ ಆಫೀಸಲ್ಲಿ ಅವ್ರ ಆಫೀಸರ್ಸ್ ಎಲ್ಲ ಬಂದಿದ್ದರು. ಸೊ ನೋಡಿ ತುಂಬ ಖುಷಿ ಆಯಿತು ನನಗೆ. ಏನು ಹೇಳ್ತಾರೆ, ಅಟ್ಲೀಸ್ಟ್ ಅವರು ಆ ಬ್ಯುಸಿ ಟೈಮಲ್ಲೂ ಬಂದಿದ್ದಾರೆ ಅಂತ ಹೇಳಿ ನನಗೆ ತುಂಬ ಖುಷಿ ಆಯಿತು. ಸೊ ಊಟ ಎಲ್ಲ ಮುಗೀತು, ಫಂಕ್ಷನ್ ಕೂಡ ಆಯಿತು. ಇದಾದಮೇಲೆ ನಾನು ನನ್ನ ತವ್ರ ಮನೆಗೆ ಹೊರಡೋದಕ್ಕೆ ರೆಡಿ ಆಗ್ತಾಯಿದ್ದೀನಿ. ಇಲ್ಲಿ ತಿನ್ನು. ಟೆಕ್ನಿಕಲ್ ಇಶ್ಯೂ ನಾವು ಸ್ಟೆಪ್ ಬೇಕಾದ್ರೆ ಹೋದ್ರೂ ಪರವಾಗಿಲ್ಲ. ಒಳ್ಳೇದಾಗ್ಲಪ್ಪ, ಒಳ್ಳೆ ಬುದ್ಧಿ ಕೊಡಲಿ ದೇವರು, ಕೋಪ ಕಡಿಮೆ ಮಾಡಲಿ. ಮನೆ ಹುಷಾರಂತೆ, ನೀವು ಹುಷಾರು ಅಂತ ಹೇಳಲಿಲ್ಲ. ಹುಷಾರು ರೀ, ಅಳಬೇಡಿ, ಅಷ್ಟೇ ಮುಗೀತು. ಅಳಬೇಡಿ ಆಯ್ತಾ. ಕಣ್ಣೀರು ಅಲ್ಲಿ ಬರ್ತಿಲ್ಲ, ಸುತ್ತಮುತ್ತ ಬರ್ತದೆ ಕಣ್ಣೀರು. ವಿಡಿಯೋ ಕಾಲಲ್ಲಿ ಮಾತಾಡೋಣ ಆಯ್ತಾ. ಮೊದಲು ಲವ್ ಮಾಡ್ಬೇಕಾರೆ ಹೆಂಗಿದ್ರು, ಈಗ ಹಂಗೆ ಅವಾಗ ತಾನೇ. ನನ್ನ 10 ದಿನ ಮೈಯಾರು ಗಿಚ್ಚಿದ್ದೀವಿ. ಫುಲ್ ಹ್ಯಾಪಿ. ಬರಲ್ಲ ನಾನು ಅಂತವ್ರೆ. ಏ ಬರ್ಬಾರ್ದು ಕಣ, ಇವತ್ತಲ್ಲ ನಾಳೆಗೆ ಬಂದ್ರೆ ನಾನು ಬರಲ್ಲ ಅಂತ ಬರ್ಬಾರ್ದು ಕಣ. ನಾನು
ಸರಿ ಆಯ್ತು ನಾನು ಕರ್ಕೊಂಡು ಅಕ್ಕಿ ರೊಟ್ಟಿ ತಿನ್ಕೊಬತ್ತೀನಿ ಯಾಕ ಇದು ನೀರು ಬೇಕೆ ನೀರು ಸೈಡ್ಗೆ ಹೋಗು ಬಂಗಾರಿ ಸೈಡ್ಗೆ ಬಾ ನಮ್ಮ ಆಂಟಿ ಬೇರೆ ಮಧ್ಯ ಬಂತು ಮೊಬೈಲ್ ಜಾಸ್ತಿ ಯೂಸ್ ಮಾಡ್ರೆ ಫ್ರೆಂಡ್ ಆಗಲ್ವಲ್ಲ ನಿಮಗೆ ಅಲ್ಲಿ ಜಗಳ ಈಗಲ ಮಾಡ್ಕೋಬೇಡ ಮುನ್ಸ್ಕೋಬೇಡ ನಾವಲ್ಲಿರಲ್ಲ ಫೋನ್ ಮಾಡಂಗಿಲ್ಲ ವಾಪಸ್ ಬಂದ್ಬಿಡು ಬೇಜಾರಿಲ್ಲ ಅದು ಹಿಂದೆ ಸಾಕೇನೆ ಒಂದ್ ಸ್ವಲ್ಪ ರಿಲ್ಯಾಕ್ಸ್ ಆಗು ಇನ್ನೊಂದ್ ಚೂರು ಹೊಟ್ಟೆ ತಡಿತದೆ ಹಾ ಸಾಕ ಅಷ್ಟೇ ನಿನ್ನ ತಮ್ಮನ ಜೊತೆ ಜಗಳ ಮಾಡ್ಕೊಂಡು ಬಿ ಬರ್ಸ್ಕೊಬೇಡಪ್ಪ ಆಮೇಲೆ ಡೆಲಿವರಿ ಟೈಮಲ್ಲಿ ಅಲ್ಲ ನಾನು ಹುಷಾರು ನೀನು ಆಮೇಲೆ ಅಲ್ಲಿ ಸಣ್ಣ ಪುಟ್ಟ ವಿಚಾರಕ್ಕೆ ತಲೆನೇ ಕೆಡಿಸ್ಕೊಂಡು ನೀನು ಆರಾಮಾಗಿರೋ ಹಿಡ್ಕೊಳ್ಳಿ ಫೋನ್ ಗಣಮನ ಫಸ್ಟೇ ಮತ್ತೆ ಸ್ಪಂದಿ ಇವತ್ತು ಕೇಳ್ತಾವಳೆ ಚೇತ ಇದು ಮಾಡಿ ಹುಷಾರು ಆಯ್ತಾ ನೀನ್ ಬರ್ಲಾ ಡವ್ಗಳು ಎಲ್ಲ ಕೆಂಪಸ್ ಬಂದ್ಬಿಟ್ಟವ್ರೆ ಗೊತ್ತು ನೀನ್ ಗೊತ್ತಿದ್ಯಾ ಅಂತ ಆಧಾರ್ ಕಾರ್ಡು ಎತ್ಕೊಂಡಿದ್ದೀರಾ ಲವ್ ಯು ಟು ಕಂದ ಇವಾಗ ಇನ್ಯಾರ್ಯಾರು ಹೋಗೋದು 5 ಜನ ಎಲ್ಲಾಗೈತೆ 5 ಜನ ಎಲ್ಲಾಗೈತೆ ಅಲ್ಲಿ ಆರತಿ ಮಾಡ್ಬೇಕಲ್ಲ ಮನೆ ಹತ್ರ ಹೋದ್ರಾ ಅಮ್ಮ ಹೋದ್ರಾ ಬಾಯ್ ಮಗನೆ ಬಾಯ್ ಹಂಗೈತೆ ಐಶ್ವರ್ಯ ರೈ ಸೋನು ಹೋಗಿದ್ ಗೊತ್ತೇನೆ ಸರಿ ನಮ್ಮನೆ ಜೋಪಾನ ಕಂಡ್ರವ ಇರ್ತೀನಿ ಆಮೇಲೆ ಹೋಗ್ತೀನಿ ಹೋಗಿದ ತಕ್ಷಣ ಟಿವಿ ಆನ್ ಮಾಡಿ ಜಿಗ್ ಜಿಗ್ ಕಿವಿಲ್ಲ ಹೋಗಿ ಮಲ್ಕತ್ತಿರೋದಷ್ಟೇ ನಾವು ಬಂದ ಬಾಗಿಲು ತೆಗೀರಿ ಆಮೇಲೆ ನಮ್ಮ ಮಿಸೆಸ್ ಕೆಂಪಸ್ ಹತ್ಕೊಂಡು ಬಾಯ್ರಿ ರೀ ಅಯ್ಯೋ ಬಂದ್ಮೇಲೆ ಬರೋದು ಫೋನ್ ಮಾಡಿ ಆಮೇಲೆ ಮಲಗ್ಬಿಟ್ಟಿರ್ತೀನಿ ಹಾ ಬಾಯ್ ಆಂಟಿ ಈ ಡವ್ಗೆ ಆಸ್ಕರ್ ಕೊಡ್ಬೇಕು ಚಿನ್ನಗೆ ಯಾರು ಏನು ಹೇಳಿಲ್ಲ ಬರ್ತೀನಿ ಮೇಲೋದ್ನ ಏನ್ ಮಾಡ್ತಾವಳೆ ಸಿಗಂತ ಎಲ್ಲ ಆಯ್ತು ಎಲ್ಲ ರಿಟರ್ನ್ ಮನೆಗೆ ನಿಜ ಹೇಳಬೇಕು ಅಂದರೆ ನನಗೆ ಮಹಿ ಬಿಟ್ಟು ಬರೋದಕ್ಕೆ ನಿಜ ಇಷ್ಟ ಆಗ್ತಿರ್ಲಿಲ್ಲ, ಅಳು ಬಂದಂಗೆ ಆಗ್ತಾಯಿತ್ತು. ಆದರೂ ನಾನು ತೋರಿಸ್ಕೊಳ್ತಾ ಇರಲಿಲ್ಲ. ಬಟ್ ಮಹಿ ಹತ್ರ ನಾನು ಹೇಳ್ತಾ ಇದ್ದೆ, ನಂಗೆ ನಿಮ್ಮನ್ನ ಬಿಟ್ಟು ಒಂದಿನ ಇರೋದಕ್ಕಾಗಲ್ಲ, ಹೆಂಗಿರ್ತನೋ ಏನೋ, ಬೇಗ ಬನ್ನಿ ನನ್ನ ನೋಡೋದಕ್ಕೆ ಅಂತ ಹೇಳಿ. ಸೊ ಇಲ್ಲಿ ನಮ್ಮ ಅಕ್ಕ ನನ್ನ ತಂಗಿ ಎಲ್ಲಿಗೆ ಹೋಗಿದ್ರು ಅಂದರೆ ನನಗೆ ನೆಲ್ಲಿಕಾಯಿ ನೋಡಿದೆ ಆನ್ ದ ವೇ ಹೋಗ್ಬೇಕಾದ್ರೆ. ಸೊ ನೆಲ್ಲಿಕಾಯಿ ತಿನ್ನಬೇಕು ಅಂತ ಅನ್ನಿಸ್ತು. ಸೊ ನನ್ನ ತಂಗಿ ಓಕೆ ನೀನು ಕೇಳ್ತಿದ್ಯಲ್ಲ ಅಂತ ಹೇಳಿ ಅವಳು ತರೋದಕ್ಕೆ ಅಂತ ಹೋಗಿದ್ಲು. ಸೊ ನಮ್ಮ ಅಕ್ಕ ನನ್ನ ತಂಗಿ ಇಬ್ಬರು ಹೋಗಿ ಅಲ್ಲಿ ಒಬ್ಬ ಆಂಟಿ ಹತ್ರ ಕೇಳಿ ನೆಲ್ಲಿಕಾಯಿ ನನ್ನ ತಂಗಿ ಬಾವಿಸ್ಕೊಂಡಿದ್ದಾಳೆ, ಬಾಣ್ತಿ ಅಂತ ಬಸರಿ ಅಂತ ಹೇಳಿ ಈಸ್ಕೊಂಡು ಬಂದಿದ್ದು. ಅದಾದಮೇಲೆ ಮನೆಗೆ ಹೋಗ್ಬಿಟ್ಟು ನನ್ನ ತಂಗಿ ಒಂಥರ ಚೆನ್ನಾಗಿ ಮಾಡ್ಕೊಳ್ತಾಳೆ ನೆಲ್ಲಿಕಾಯಲ್ಲಿ, ಸಖತ್ತಾಗಿತ್ತು ಟೇಸ್ಟ್ ಮಾತ್ರ. ಸೊ ನನಗೆ ಏನು ಹೇಳ್ತಾರೆ, ಫಸ್ಟ್ ಟೈಮ್ ನಾನು ನೆಲ್ಲಿಕಾಯಿನ ಬಾವಿಸ್ಕೊಂಡು ತಿಂದಿದ್ದು. ಹುಳಿನ ಆದಷ್ಟು ನಾನು ಖಾರ ತಿಂತಾಯಿದ್ದೆ, ಹುಳಿನ ನಾನು ಬಾವಿಸ್ಕೊಂಡು ಫಸ್ಟ್ ಟೈಮ್ ತಿಂದಿದ್ದು. ಚೆನ್ನಾಗಿತ್ತು, ಹುಳಿ ಹುಳಿಯಾಗಿತ್ತು. ಆಮೇಲೆ ಸಿಕ್ಕಾಪಟ್ಟೆ ಹುಳಿ ಇತ್ತು ಅಂತ ಹೇಳಿ ನನ್ನ ತಂಗಿ ಸ್ಪಂದು ಏನಿದ್ದಾಳೆ ಅವಳು ನೆಲ್ಲಿಕಾಯಿಗೆ ಉಪ್ಪು ಖಾರ ಅದನ್ನೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಜಜ್ಜಿ ತಂದು ಕೊಡ್ತಾಳೆ. ಆ ಟೇಸ್ಟ್ ಮಾತ್ರ ಬಾಯಲ್ಲಿ ಇನ್ನೂ ನೀರು ಬರ್ತಿದ್ದೆ, ನಿಮಗೂ ಬಾಯಲ್ಲಿ ನೀರು ಬರ್ತಿದ್ದೆ ಅಲ್ವಾ ಎಕ್ಸ್ಪ್ಲೇನ್ ಮಾಡ್ತಾಯಿದ್ರೆ. ಆ್ಯಂಡ್ ಅವಳು ತಂದು ಕೊಟ್ಟಿದ್ದು ತಿಂತಾಯಿದ್ರೆ ಇನ್ನೂ ತಿನ್ನೋಣ ಅನ್ನಿಸ್ತಾ ಇತ್ತು. ಸೊ ನೆಕ್ಸ್ಟು ನಾವು ಅಲ್ಲಿಂದ ಮನೆಗೆ ಹೋಗ್ತಾ ಇದ್ದೀವಿ. ಇದು ನಮ್ಮ ಊರು,
ನಾನಿರೋದು ಮಂಚನಬಲೆ ರೂಟು ಸುಗ್ನಳ್ಳಿ ಹತ್ರ. ಎಷ್ಟು ದಿನ ಆಯಿತು ಬಂದು ಊರಿಗೆ? ನಾನು ತುಂಬ ದಿನ ಆಯಿತು. ನಾನು ಬಂದು ಎಷ್ಟು 4-5 ತಿಂಗಳಾಗೋಯ್ತು. ಹಾಯ್ ಲಶ್ವಿ. ಲಶ್ವಿ ಕಿಲ್ಲಿ ಲಶು ಅಷ್ಟೇ ಅವ್ನು ನಾಚ್ಕೋತಾವ್ನು. ಹುಡುಗಿ ಎಲ್ಲ ಕಾಣೋದು ಹುಡುಗ. ಸೊ ನಾವು ಪೋಸ್ ಕೊಡುತ್ತೆ ನೋಡಿ. ವಾವ್ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದೀವಲ್ವಾ. ಸೊ ಇವಾಗ ಫೈನಲಿ ಮನೆಗೆ ಬಂದಿದ್ದೀವಿ. ಮನೆ ರೋಡ್ ಹತ್ರ ನಿಂತಿದ್ದೀವಿ. ಸೊ ಈಗ ಮನೆಗೆ ಹೋಗಬೇಕು. ಇದ್ರ ಕ್ಯಾಮ್ರಾ ಫೋಕಸ್ ಆಗ್ತಿಲ್ಲ, ಅದಕ್ಕೆ ಬ್ಯಾಕ್ ಕ್ಯಾಮ್ರಾನೇ ಮಾಡ್ತಾ ಇದ್ದೀನಿ. ಇಲ್ಲಿ ಮಮ್ಮಿ ಮಮ್ಮಿ ಇಲ್ಲಿ ಹಾಕಿತಾಳು. ನಿಕ್ಕಲಮ್ಮ ದೃಷ್ಟಿ ಆಗ್ಬಿಟ್ಟೈತೆ ಲಕ್ಷ್ಮಿಗೆ. ಪಾಪ ಇಲ್ಲಿ ಪಾಪುಂಗೆ ದೃಷ್ಟಿ ತೆಗಿತ್ತು ಮನೆ. ಅಲ್ಲಿ ತೆಗಿ. ಕಾಸಾಕು ಹಂಗೆ ಹೊಂಟಾಗ್ಬಿಟ್ಟಿ. ಅಕ್ಕ ಸ್ಕ್ಯಾನರ್ ಕೊಡು, ಅಕ್ಕ ಸ್ಕ್ಯಾನರ್ ಕೊಡು, ಕಾಸು ಹಾಕ್ಲಿ. ಯಾಕೆ ಕಾಸು ಇಲ್ವ ಹಾಕೋವನ್ನು? ಈ ನನ್ನ ಮಗನಿಗೆ ಅದು ಯಾವ ದೃಷ್ಟಿ ಆಗಿದೆ ಅಲ್ವಾ. ಫೈನಲ್ ಆಗಿ ಮನೆಗೆ ಬಂದ್ವಿ ಇವಾಗ. ಸೊ ರೆಸ್ಟ್ ಮಾಡೋದು ಒಂದೇ ಬಾಕಿ. ಸ್ಪಂದನಂಗೀಗ ಏನದು ನೆಲ್ಲಿಕಾಯಿ ಆಸೆ ತೋರಿಸ್ಬಿಟ್ಟು ನೆಲ್ಲಿಕಾಯಿನ ಇದು ಮಾಡಿಕೊಡ್ತಾಳೆ. ಫೋಕಸ್ ಚೆನ್ನಾಗಿ ಗೊತ್ತಾಯ್ತಾ? ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಎಲ್ಲರೂ ವಿಶ್ ಮಾಡ್ತಿರ್ತೀರ ಖಂಡಿತವಾಗ್ಲೂ. ಪಾಪು ಆದಮೇಲೆ ನಾನು ಹೇಳ್ತೀನಿ ನಿಮಗೆ. ಬಾಯಲ್ಲಿ ನೀರು ಬರ್ತಿದೆ. ಸೊ ಸ್ಪಂದ ಮಾಡ್ಕೊಟ್ಟಿರೋದು ಟೇಸ್ಟ್ ಮಾಡೋಣ. ಟ್ರೈನಲ್ಲಿ ಒಂದು ನೈಟ್ ಒನ್ ಡೇ ಸೂಪರ್ ಆಯಿತು. ಥ್ಯಾಂಕ್ ಯು ಸ್ಪಂದು. ಥ್ಯಾಂಕ್ ಯು. ಹುಳಿ ಬಾವುಕೆ ಚಿಲ್ಲಿ ಚಿತ್ರಾನ್ನ, ಒಂದು ಮೊಸರನ್ನ. ಫೈನಲಿ ಮೇಕಪ್ ಎಲ್ಲ ರಿಮೂವ್ ಮಾಡಿ ನನ್ನ ಬೇಬಿ ಬಂಪ್ ಜೊತೆ ನಾನು ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೆ. ನಾನು ಡೈಲಿ ಅಷ್ಟೇ ಆದಷ್ಟು ನಾನು ಬೇಬಿ ಬಂಪ್ ಜೊತೆ ಮಾತಾಡ್ತಾ ಇರೋದು. ಪಾಪು ಜೊತೆ ತುಂಬ ಆ್ಯಕ್ಟಿವ್ ಆಗಿರುತ್ತೆ ನಾವು ಮಾತಾಡಿದಷ್ಟು. ಸೊ ನಾನು ಅಷ್ಟೇ ಲಾಸ್ಟ್ ನನ್ನ ವೀಡಿಯೋ ಇದು ಬೇಬಿ ಬಂಪ್ ಜೊತೆ ನಾನು ಲಾಸ್ಟ್ ನೈಟ್ ಮಗು ಜೊತೆ ಆಟ ಆಡಿಕೊಂಡು ಮಾತಾಡಿಕೊಂಡು ಟೈಮ್ ಸ್ಪೆಂಡ್ ಮಾಡಿದೆ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಬಾಯ್.